ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಮ್ಮ ಈ ಚಾನಲಲ್ಲಿ ಒಂದು ವಿಶೇಷವಾದ ನಮ್ಮ ಊರ ಕಡೆ ಮಾಡುವಂತಹ ಒಂದು ಮಸಾಲೆ ಮಂಡಕ್ಕಿ ಅಂತ ಕರಿತೀವಿ. ಇದು ಒಂದು ವಿಭಿನ್ನ, ವಿಶೇಷ ಮತ್ತು ತುಂಬ ಸುಲಭವಾಗಿ ಮಾಡ್ಬೋದಂಥ ಒಂದು ಮಂಡಕ್ಕಿ ಸ್ನ್ಯಾಕ್ಸ್ ಆಗಿದೆ. ಒಂದು 3 ಮಿನಿಟ್ಸಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಸೊ ಹೈಲೈಟ್ಲಿ ತೋರಿಸ್ದಾಗೆ ಇದು ಇದನ್ನು ಮಾಡೋದನ್ನ ನೋಡೋಣ ಬನ್ನಿ. ಫಸ್ಟಿಗೆ ನಾವೇನು ಮಾಡ್ಕೊಂಡಿದ್ದೀವಿ, ಇಲ್ಲಿ ಮಸಾಲೆ ಮಂಡಕ್ಕಿಗೆ ಜೊಳ್ಳು ಮಂಡಕ್ಕಿ ಅಂತ ಹೇಳ್ತೀವಿ ನಮ್ಮ ಕಡೆ. ಮೈಸೂರು ಮಂಡಕ್ಕಿ ಮತ್ತು ಇನ್ನೊಂದು ಜೊಳ್ಳು ಮಂಡಕ್ಕಿ ಅಂತಿದೆ. ಇದಕ್ಕೆ ಜೊಳ್ಳು ಮಂಡಕ್ಕಿ ಬಂದು ಭಾಳ ಚೆನ್ನಾಗಿರುತ್ತೆ. ಸೊ ಜೊಳ್ಳು ಮಂಡಕ್ಕಿ ಅರೌಂಡ್ ಒಂದು 3 to 4 ಮೆಂಬರ್ಸಿಗೆ ಮಾಡೋಷ್ಟು ನಾವು ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಅಲ್ಲೇ ವಿಡಿಯೋದಲ್ಲಿ ತೋರಿಸ್ದಾಗೆ ಮಿಕ್ಸ್ಚರು ಅಥವಾ ಖಾರ, ಹುರಿದಿಟ್ಕೊಂಡಿರೋಂತಹ ಶೇಂಗಾ ಬೀಜ ಅಥವಾ ಕಡಲೆ ಬೀಜ, ಹಸಿರು ಚಟ್ನಿನ ನಾವು ಹೇಗೆ ಮಾಡಿದ್ದೀವಿ ಅಂದರೆ, ಹಸಿಮೆಣ್ಸಿನ್ಕಾಯಿ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ, ಒಂದು 2 ರಿಂದ 3 ಬೆಳ್ಳುಳ್ಳಿ, ಒಂದು ಹಸಿ ಶುಂಠಿ ಹಾಕಿ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಿಂಬೆಹಣ್ಣು ಬೇಕಾಗತ್ತೆ. ಸೊ ಈಗ ನೋಡ್ದಂಗೆ ಈರುಳ್ಳಿ, ಈಗ ನಾವು ಒಂದು 2 ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಫಸ್ಟಿಗೆ ನಾವು ಡ್ರೈ ಐಟಮ್ಸ್ನ ಹಾಕ್ಬಿಡೋಣ ಇದಕ್ಕೆ. ಅದಾದಮೇಲೆ ಶೇಂಗಾ ಬೀಜ ಒಂದು 1/4 ಹಿಡಿಯಷ್ಟು, ಅಥವಾ ನಿಮ್ಗೆ ಎಷ್ಟು ಬೇಕು ಟೇಸ್ಟಿಗೆ ಹುರಿದ ಶೇಂಗಾ ಬೀಜ. ಆಮೇಲೆ ಮಿಕ್ಸರ್ ಸಣ್ಣ ಖಾರದ ಮಿಕ್ಸರ್ ಇದ್ದರೆ ಚೆನ್ನಾಗಿರುತ್ತೆ, ಅಥವಾ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಮಿಕ್ಸರ್ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ನಂತರ ಈಗ ನಾವೇನು ಮಾಡ್ಕೊಂಡಿದ್ದೀವಿ, ಈ ಚಟ್ನಿನ ಲಾಸ್ಟ್ ವೀಡಿಯೋದಲ್ಲಿ ನಾವು ಅಷ್ಟು ಭಾಗದಲ್ಲಿ ನೀವು ನೋಡ್ಬೋದು. ಈ ಚಟ್ನಿ ನೀವು ಎಷ್ಟು ಬೇಕೋ ಖಾರಕ್ಕೆ ತಕ್ಕನಂಗೆ ಅಷ್ಟು ಹಾಕ್ಬೋದು. ನಾವಿಲ್ಲಿ 2 ರಿಂದ 2.5 ಸ್ಪೂನು ಹಾಕಿದ್ದೀವಿ. 3 ರಿಂದ 4 ಜನಕ್ಕೆ ಮಾಡೋಕ್ಕೆ. ಸ್ವಲ್ಪ ಬಿಸಿ ಎಣ್ಣೆನ, ಕಾದಿರೋ ಎಣ್ಣೆನ ಬಿಟ್ಕೊಂಡು, ಅದೇನಾಗುತ್ತೆ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಥವಾ ಒಂದು 4 ಟೇಬಲ್ ಸ್ಪೂನ್ ಕಾದಿರೋ ಎಣ್ಣೆನ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಯಾವ ರೀತಿ ಮಿಕ್ಸ್ ಮಾಡಬೇಕಪ್ಪ ಅಂದರೆ, ಅದೇ ಒಂದು ಹೇಳದೆ ಮರ್ತೆ ನೋಡಿ, ಮತ್ತೊಂದು ನಿಂಬೆಹಣ್ಣು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಎಲ್ಲ ಕಡೆ ಹಿಂಡ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ಅಂದರೆ, ಆ ಮಸಾಲೆ ಏನಿದೆಯಲ್ಲ, ಆ ಮಸಾಲೆ ಬಂದು ಮಂಡಕ್ಕಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ಡಾಗಿ ಹಿಡ್ಕೊಳ್ಳುತ್ತೆ. ನೋಡಿ ಅಲ್ಲಿ ಮಿಕ್ಸ್ ಮಾಡ್ತಾ ಎಷ್ಟು ಕಲರ್ ಬರ್ತದೆ ನೋಡ್ಕೊಂಡು ಮಾಡಿ. ಮಿಕ್ಸ್ ಮಾಡ್ತಾ ಎಷ್ಟು ಚೆಂದಾಗಿ ಆ ಕಲರ್ ಬರುತ್ತೆ ಮತ್ತು ಆ ಟೇಸ್ಟ್ ಬರುತ್ತೆ. ನೀವು ಈ ಪ್ರತಿಯೊಂದು ಇಡೀ ತೆಗೆದು ತಿನ್ಬೇಕಾದ್ರೂ ಕೂಡ ಮಸಾಲೆ ಮಂಡಕ್ಕಿ ಒಳಗೆ ನಿಮಗೆ ಆ ಮಿಕ್ಸರು, ಕಡಲೆ ಬೀಜ, ಆಮೇಲೆ ಈ ಮಸಾಲೆ ಹಿಡ್ದಿಕ್ಕೆ ಮಂಡಕ್ಕಿ ಸಿಕ್ಕರೆ ಭಾಳ ಚೆನ್ನಾಗಿರುತ್ತೆ. ಆಹಾ, ಬನ್ನಿ ನಾವು ಸವಿಯೋಣ, ಇದನ್ನು ಮಾಡೋಣ. 3 ಮಿನಿಟ್ಸಲ್ಲೇ ಆಗುವಂಥ ಒಂದು ಈಸಿಯಾದ, ವಿಭಿನ್ನವಾದ, ಸುಲಭವಾದ ಒಂದು ಒಳ್ಳೆ ಸ್ನ್ಯಾಕ್. ನೀವು ಇದನ್ನು ಚಟ್ನಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಮಾಡ್ಬೋದು. ಈಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾವು ಈ ಚಟ್ನಿ ಮಾಡಲಿಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಈ ಸಣ್ಣ ಮಿಕ್ಸಿ ಜಾರಲ್ಲಿ ಒಂದು 3 ರಿಂದ 5 ಅಥವಾ 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತೀವಿ. ಫಸ್ಟಿಗೆ ಒಂದು ಇಡೀ ಕೊತ್ತಂಬರಿ ಏನಿದೆ ಅದು ಹಾಕ್ಕೊತೀವಿ. ಒಂದು ಚೂರು ಪುದೀನ ಬಂದು ಸ್ವಲ್ಪ ಫ್ಲೇವರಿಗೆ, ಸ್ವಲ್ಪ ಟೇಸ್ಟಿಗೆ, ಅಲ್ಲಿ ನೋಡಿ ಅಷ್ಟೇ. ಇಷ್ಟು ಈ ಪುದೀನದ ಜೊತೆಗೆ ನಾವು ಹಸಿಮೆಣ್ಸಿನ್ಕಾಯಿನ ಈಗ ಹಾಕೋಣ. ಸೊ ಹಸಿಮೆಣ್ಸಿನ್ಕಾಯಿ ನೀವು ಹೆಚ್ಚು ಹಾಕ್ಬೋದು ಅಥವಾ ಹಾಗೆ ಹಾಕ್ಬೋದು. ನಾವು ಹಾಗೆ ಹಾಕ್ತಾಯಿದ್ದೀವಿ. ಹೆಚ್ಚಿ ಅಂದರೆ ಬೇಗ ಮಿಕ್ಸಿ ಆಗುತ್ತೆ. ಆಮೇಲೆ ಒಂದು 1 ಇಂಚ್ ಶುಂಠಿ, ಆಮೇಲೆ ಒಂದು ತೋರಿಸ್ದಾಗೆ ಒಂದು 4 ರಿಂದ 5 ಬೆಳ್ಳುಳ್ಳಿ, ಇದನ್ನು ಹಾಕ್ಕೊಂಡು ರುಬ್ಕೊಂಬಿಟ್ರೆ ಆಯ್ತು ಕೆಲಸ ನಮಗೆ. ಚಟ್ನಿ ಒಂಚೂರು ಉಪ್ಪು, ನೋಡಿ ನಾನು ಹೇಳೋದೇ ಮರ್ತೆ, ಒಂಚೂರು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಚಟ್ನಿ ಈ ರೀತಿ ರೆಡಿ ಆಗಿಬಿಡುತ್ತೆ. ಈ ಚಟ್ನಿನ ನೀವು ಏನಪ್ಪ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು, ಈ ಇಂಗ್ರೀಡಿಯೆಂಟ್ಸ್ ಕಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕ್ಕಿಂಗ್. ನಿಮ್ಮ ಫೀಡ್ಬ್ಯಾಕ್ ಕಮೆಂಟು ನಮ್ಮನ್ನು ಇನ್ನೂ ಪ್ರೋತ್ಸಾಹ ಮಾಡುತ್ತೆ. ದಯವಿಟ್ಟು ಫೀಡ್ಬ್ಯಾಕ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು.